ಕಥೆಯಲ್ಲಿ ನಾವು ಇವಾಗ 3ನೇ ಸ್ಕಂದ ತನಕ ಬಂದಾಯಿತು. 1ನೇ ಸ್ಕಂದದಲ್ಲಿ ನಾವು ತಿಳ್ಕೊಂಡಿರೋದೇನು ಅಂದರೆ ಭಾಗವತ ಮಹಾತ್ಮೆ ಮತ್ತು ಭಾಗವತ ಕಥೆ ಹಿನ್ನೆಲೆ, ನಾರದರ ಕಥೆ ತಿಳ್ಕೊಂಡ್ವಿ. ಆಮೇಲೆ ಕಲಿ ಪ್ರವೇಶ ಹೇಗಾಯಿತು ಅದು ತಿಳ್ಕೊಂಡ್ವಿ. ದುರ್ಯೋಧನ ಮತ್ತು ದುರ್ಯೋಧನ ಅಂತ್ಯ, ಅಶ್ವತ್ಥಾಮ ಬಂದಿದ್ದು, ಆಮೇಲೆ ಪಾಂಡವರು ನಿರ್ಗಮನ ಮಾಡಿದ್ದು, ಇದನ್ನೆಲ್ಲ ತಿಳ್ಕೊಂಡ್ವಿ. ಇದೆಲ್ಲ ಪ್ರಥಮ ಸ್ಕಂದ. ದ್ವಿತೀಯ ಸ್ಕಂದದಲ್ಲಿ ಭೂಲೋಕದ ಸೃಷ್ಟಿ, ಭೂವಿನ ಸೃಷ್ಟಿ ಹೇಗಾಯಿತು, ಬ್ರಹ್ಮ ಹೇಗೆ ಬಂದ, ವಿಷ್ಣುವಿನ ನಾಭಿಯಿಂದ ಬಂದಿದ್ದು ಅಂತ ತಿಳ್ಕೊಂಡ್ವಿ. ಆಮೇಲೆ ಈ ಭೂಮಿ ನೀರಲ್ಲಿ ತೇಲಾಡ್ತಾ ಇತ್ತು, ಆ ಭೂಮಿನ ಹೇಗೆ ಯಜ್ಞವರಹ ಕಥೆ ಹೇಳಿದ್ದೆ, ಯಜ್ಞವರಹ ಬಂದು ಹೇಗೆ ಎತ್ತಿದ್ದು ಆ ಕಥೆ ತಿಳ್ಕೊಂಡ್ವಿ. ಅದಾದಮೇಲೆ ಮುಂದೆ ನಾವು ಕರ್ದಮ, ಸ್ವಯಂಭೂ ಮನು, ಶತರೂಪಿ ಇವರ ಕಥೆ ತಿಳ್ಕೊಂಡ್ವಿ. ಬ್ರಹ್ಮ ಪ್ರಜೆ ಸೃಷ್ಟಿ ಮಾಡೋದಕ್ಕೆ ಸ್ವಯಂಭೂ ಮನು ಮತ್ತು ಶತರೂಪಿ ಸೃಷ್ಟಿ ಮಾಡಿದ್ದು, ಮೈಥುನ್ಯತೆಯಿಂದ ಪ್ರಜೆಗಳ ಸೃಷ್ಟಿಯಾಗಿದ್ದು. ಇಲ್ಲಿ 5 ಜನ ಮಕ್ಕಳು, ಆ 5 ಜನ ಮಕ್ಕಳಲ್ಲಿ ಹೆಣ್ಣು ಮಕ್ಕಳ ಕಥೆ ಕೇಳಿಸ್ಕೊಂಡ್ವಿ ನಾವು, ದಕ್ಷ ಪ್ರಜಾಪತಿ ಕಥೆ ಕೇಳಿಸ್ಕೊಂಡ್ವಿ. ಇವಾಗ ನಾವು ಮುಂದೆ ಕೇಳೋದೇನು ಅಂದರೆ ಉತ್ತಾನಪಾದ, ಗಂಡು ಮಕ್ಕಳು, ಸ್ವಯಂಭೂ ಮನುವಿನ ಗಂಡ ಮಕ್ಕಳ ಕಥೆ. ಉತ್ತಾನಪಾದ ಅವನು ಒಳ್ಳೆಯ ರಾಜ ಆಗಿದ್ದ. ಅವನಿಗೆ 2 ಹೆಂಡತಿಯರು, ಸುನೀತಿ ಮತ್ತು ಸುರುಚಿ ಅಂತ. ಸುನೀತಿ ಮತ್ತು ಸುರುಚಿ ಹೆಸರಲ್ಲೇ ನಮಗೆ ಏನೋ ವಿಶೇಷತೆ ಇದೆ. ಸುನೀತಿ ಅಂದರೆ ಒಳ್ಳೆಯ ನೀತಿ, ನಾವು ಯಾವ ನೀತಿನ ನಾವು ಪಾಲಿಸಬೇಕು ಅನ್ನೋದು ಸುನೀತಿ ಅಂತ. ಸುರುಚಿ ಅಂದರೆ ನಿಮಗೆ ಗೊತ್ತು, ರುಚಿ ಅಂತ ಬರುತ್ತೆ. ರುಚಿ ಯಾವಾಗಲೂ ನಾಲ್ಗೆ ಚಪಲ, ಏನಾದರೂ ಒಳ್ಳೆ ತಿನ್ನಬೇಕು, ಏನಾದರೂ ಸವಿಸ್ತಾ ಇರಬೇಕು ಅನ್ನೋದು ಬರುತ್ತೆ. ಇದು ಎಲ್ಲ ಮನುಷ್ಯರಲ್ಲೂ ಇರುತ್ತೆ, ನೀತಿನೂ ಇರುತ್ತೆ, ರುಚಿನೂ ಇರುತ್ತೆ. ಆದರೆ ನಾವು ಯಾವ್ದನ್ನ ಆರಿಸ್ಕೋತೀವಿ, ಹೇಗೆ ಆರಿಸ್ಕೋತೀವಿ ಅದ್ರ ಬಗ್ಗೆ ಈ ಕಥೆನೂ ನಮ್ಗೆ ಗೊತ್ತಾಗುತ್ತೆ. ಈ ಕಥೆಯಲ್ಲಿ ನಮ್ಗೆ ಅದ್ರ ಬಗ್ಗೆ ಓದಬೇಕಾಗುತ್ತೆ. ಸುನೀತಿ ಮತ್ತು ಸುರುಚಿ 2 ಹೆಂಡತಿಯರು. ಸುನೀತಿ ದೊಡ್ಡವಳು, ಸುರುಚಿ ಚಿಕ್ಕವಳು. ಸುನೀತಿ ಮತ್ತು ಉತ್ತಾನಪಾದನಿಗೆ ಒಬ್ಬ ಮಗ, ಅವನು ಧ್ರುವ ಅಂತ. ಸುರುಚಿ ಮತ್ತು ಉತ್ತಾನಪಾದನಿಗೆ ಇನ್ನೊಬ್ಬ ಮಗ, ಅವನು ಉತ್ತಮ. ಈ ರಾಜನಿಗೆ ಒಂದು ಪಾರ್ಶಾಲಿಟಿ ಇತ್ತು. ಸುನೀತಿ ದೊಡ್ಡವಳಾದ್ರೂ ಸುನೀತಿ ಮೇಲೆ ಪ್ರೀತಿ ಕಮ್ಮಿ, ಸುರುಚಿ ಮೇಲೆ ಪ್ರೀತಿ ಜಾಸ್ತಿ. ರುಚಿಯೇ ಯಾವಾಗಲೂ ಬೇಗ ಎಲ್ಲರಿಗೂ ಇಷ್ಟ ಆಗೋದು, ನೀತಿ ಯಾವಾಗಲೂ ಎಲ್ರಿಗೂ ಇಷ್ಟ ಆಗಲ್ಲ. ಏನೇ ಕೆಲಸ ಮಾಡಬೇಕಿದ್ರು ನಮಗೆ ಇದು ಅಧರ್ಮ ಅಂತ ಗೊತ್ತಿದ್ರು ಒಂದೊಂದ್ಸಲ ನಾವು ಅದನ್ನೇ ಮಾಡೋಕ್ಕೆ ಹೋಗ್ತೀವಿ. ಯಾಕಂದರೆ ನಮಗೆ ನಾಲ್ಗೆ ಚಪಲ ಜಾಸ್ತಿ ಇರೋದ್ರಿಂದ ಈ ಥರ ನಮ್ಮಲ್ಲಿ ಆ ಬುದ್ಧಿ ಭ್ರಮಣ ಆಗೋಗುತ್ತಂತೆ. ಇವಾಗ ಸುನೀತಿ ಇದು ಗೊತ್ತು ಅವಳಿಗೆ, ಅವ್ರ ಗಂಡ ಅವಳನ್ನ ಅಷ್ಟು ರೆಸ್ಪೆಕ್ಟ್ ಕೊಡ್ತಾ ಇರಲಿಲ್ಲ, ಮತ್ತು ಅವಳನ್ನ ಅಷ್ಟು ಕೇರ್ ಮಾಡ್ತಾ ಇರಲಿಲ್ಲ ಅಂತ. ಬಟ್ ಅವಳಿಗೆ ಇನ್ನೇನು ಚಾಯ್ಸ್ ಇರಲಿಲ್ಲ, ಅಲ್ಲೇ ಸುರುಚಿಗೆ ತುಂಬ ಪ್ರೀತಿ ಮಾಡ್ತಾ ಇದ್ದ, ಮತ್ತು ಅವಳಿಗೆ ತುಂಬ ಮೇಲ್ಮಟ್ಟದಲ್ಲಿ ಕೂರಿಸಿದ್ದಂತೆ, ತುಂಬ ಅವಳಿಗೆ ಭಾವ ಜಾಸ್ತಿ ಕೊಡ್ತಾ ಇದ್ದ. ಅವಳ ಮಗ ಉತ್ತಮನಿಗೂ ತುಂಬ ಪ್ರೀತಿ ಮಾಡ್ತಾ ಇದ್ದ. ಧ್ರುವನ್ಗೆ ಅಷ್ಟಕ್ಕಷ್ಟೇ. ಒಂದು ದಿವಸ ರಾಜ್ಯದಲ್ಲಿ ರಾಜ ಅವನ ಸಿಂಹಾಸನದಲ್ಲಿ ಕೂತಿದ್ದಾಗ ಉತ್ತಮ ಬಂದು ಅವನ ತೊಡೆ ಮೇಲೆ ಉತ್ತಮ ಅಂದರೆ ಸುರುಚಿ ಮಗ ತೊಡೆ ಮೇಲೆ ಕೂತ್ಕೊಂಡಂತೆ. ಧ್ರುವ ಅಲ್ಲೇ ಚಿಕ್ಕ ಮಗು, ಅವನಲ್ಲೇ ಇದ್ದ. ಅವನು ಅದನ್ನು ನೋಡ್ದ. ಅವನಿಗೂ ಏನೋ ಆಸೆ ಆಯಿತು ತಂದೆ ತೊಡೆ ಮೇಲೆ ಕೂತ್ಕೋಬೇಕು ಅಂತ ಹೇಳಿ ಅವನು ಓಡ್ ಬಂದು ತಂದೆಯ ತೊಡೆ ಹತ್ರ ನಿಂತ್ಕೊಂಡು ನಾನು ಕೂತ್ಕೋಬೇಕು ಅಂತ ಹೇಳ್ತಾನೆ. ಸುರುಚಿ ಅಲ್ಲೇ ಇದ್ದು. ಸುರುಚಿ ಇದನ್ನು ನೋಡ್ಬಿಟ್ಟು, ಏನು ಮಾಡ್ತಾ ಇದೀಯ ನೀನು ಇವ್ರ ತೊಡೆ ಮೇಲೆ ಕೂತ್ಕೊಳ್ಳೋ ಅರ್ಹತೆ ನಿಂಗಿಲ್ಲ. ಈ ಮಗು 5 ವರ್ಷದ ಮಗು, ಧ್ರುವ 5 ವರ್ಷದ ಮಗು. ಅವನಿಗೆ ಏನಕ್ಕೆ ಅಮ್ಮ ಹೀಗೆ ಹೇಳ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ನೀನು ಇವ್ರ ತೊಡೆ ಮೇಲೆ ಕೂತ್ಕೊಳ್ಳೋಕ್ಕೆ ನಿಂಗೆ ಅರ್ಹತೆ ಇಲ್ಲ, ನಿಂಗೆ ಯೋಗ್ಯತೆ ಇಲ್ಲ, ನೀನು ಆ ಯೋಗ್ಯತೆ ಪಡ್ಕೊಂಡು ಬಂದು ಕೂತ್ಕೋಬೇಕು. ಇವನಿಗೇನು ಅರ್ಥ ಆಗಿಲ್ಲ. ಯಾಕೆ, ಏನಾಯ್ತಮ್ಮ ಅಂತ ಕೇಳ್ತಾನಂತೆ. ನೀನು ಇವ್ರ ತೊಡೆ ಮೇಲೆ ಕೂತ್ಕೋಬೇಕಿದ್ರೆ ನನ್ನ ಗರ್ಭದಿಂದ ಹುಟ್ಟಬೇಕಾಗಿತ್ತು, ನೀನು ನನ್ನ ಗರ್ಭದಿಂದ ಹುಟ್ಟಿಲ್ಲ ನಿನಗೆ, ಅದಕ್ಕೆ ಈ ಸ್ಥಾನ ನಿನಗೆ ಸಿಗಲ್ಲ ಅಂತ ಹೇಳ್ತಾನೆ. ನೀನು ಈ ಸ್ಥಾನ ಪಡ್ಕೋಬೇಕಂದ್ರೆ ನೀನು ಅದಕ್ಕೆ ತಪಸ್ ಮಾಡಿ ನನ್ನ ಗರ್ಭದಲ್ಲಿ ಹುಟ್ಟಬೇಕಾಗಿತ್ತು, ಹೋಗು ನೀನು ಅಂತ ಕಳಿಸ್ಬಿಡ್ತಾನೆ. ಈ ಮಗು 5 ವರ್ಷದ ಮಗು, ಬಾಲಕ, ಏನೂ ಅರ್ಥ ಆಗಿಲ್ಲ ಅವನಿಗೆ. ಅಳ್ಕೊಂಡು ಹಾಗೆ
ಅಮ್ಮನ ಹತ್ರ ಬಂದಂತೆ, ಸುನೀತಿ ಹತ್ರ ಬಂದಂತೆ. ಸುನೀತಿ ಹತ್ರ ಬಂದು ನಡೆದಿದ್ದ ಘಟನೆ ಹೇಳಿದಂತೆ. ಅವಳ ಅಮ್ಮ ಹೇಳ್ತಾರಂತೆ, ನೋಡಿ ಇಲ್ಲಿ ನಾವು ಏನು ತಿಳ್ಕೊಬೇಕು ಅಂದರೆ ಅವಳು ಸವತಿ, ಸುರುಚಿ ಸವತಿ ಸುನೀತಿಗೆ. ಆದರೂ ಅವಳ ಮಗನಿಗೆ ಒಳ್ಳೆ ಬುದ್ಧಿನೇ ಹೇಳ್ಕೊಡೋದಂತೆ. ಈಗಿನ ಕಾಲದಲ್ಲಾದರೆ ಹೌದಾ ಅವ್ರು ಹಂಗೆ ಮಾಡಿದ್ರ, ನೀನು ಅವಳು ಅವಳು ಹಿಂಗೆ ಅಂತ ನಾವು ಅವ್ರು ಕೋಪಿಸೋದೇ ಜಾಸ್ತಿ. ಇಲ್ಲಿ ಅವಳು ಹೌದಾ ನಿಮ್ಮ ಚಿಕ್ಕಮ್ಮ ಹಂಗೆ ಹೇಳಿದ್ಲ, ಹೇಳ್ಬೇಡಪ್ಪ ನೀನೇನು ತಪ್ಪಾಗಿರೋದು ನನ್ನ ಕಡೆಯಿಂದ, ನೀನು ನನ್ನ ಗರ್ಭದಲ್ಲಿ ಹುಟ್ಟಿದೆಯಲ್ಲ ಅದಕ್ಕೆ ನಿನಗೆ ಈ ಥರ ಆಗಿರೋದು. ಅಮ್ಮ ನಾನು ಇವಾಗ ಏನು ಮಾಡಬೇಕು, ನನಗೆ ಈ ಥರ ಹೇಳಿದ್ದ ಅಮ್ಮ ಚಿಕ್ಕಮ್ಮ ಹೇಳಿರೋದು ತುಂಬ ಮನಸ್ಸಿಗೆ ದುಃಖ ಆಗ್ತಾ ಇದೆ, ಏನು ಮಾಡಬೇಕು ಅಂತ ಕೇಳ್ತಾನಂತೆ. ಅದಕ್ಕೆ ಅವಳು ಹೇಳ್ತಾಳಂತೆ, ನೋಡು ನಮಗೆಲ್ಲ ದುಃಖಕ್ಕೂ ಒಂದೇ ನಮಗೆ ನಿವಾರಣೆ ಕೊಡೋದು ಏನು ಅಂದರೆ ನಾರಾಯಣನಲ್ಲಿ ಮರೆ ಹೋಗು. ನಾರಾಯಣ ನಿನ್ಗೇನು ಕೊಡಬೇಕೋ ಅದನ್ನು ಕೊಡ್ತಾನೆ, ನಿಂಗೆ ಯಾವ ಸ್ಥಾನ ಕೊಡಬೇಕೋ ಆ ಸ್ಥಾನ ಕೊಡ್ತಾನೆ. ನೀನು ಹೋಗಿ ನಾರಾಯಣನ ದರ್ಶನ ಮಾಡ್ಕೊಂಬ, ನಾರಾಯಣನ ಬೇಡ್ಕೊಂಬ, ಆವಾಗ ನಿಂಗೆ ಏನು ಬೇಕೋ ಅದು ಸಿಗತ್ತೆ ಅಂತ ಹೇಳಿ. ಈ ಮಗು 5 ವರ್ಷದ ಮಗು ಹೆಂಗೆ ಏನು ಗೊತ್ತಿಲ್ಲ. ಸರಿ ಹೌದಮ್ಮ ನಾರಾಯಣನ ಕೇಳಿದ್ರೆ ಅದನ್ನ ಕೊಡ್ತಾರ, ನಂಗೆ ಆ ಒಳ್ಳೆ ಸ್ಥಾನ ಸಿಗತ್ತಾ, ನಾನು ಬಂದು ಮತ್ತೆ ಕೂತ್ಕೋಬೋದಾ ಅಂತೆಲ್ಲ ಕೇಳ್ತಾನೆ. ಎಲ್ಲ ಆಗತ್ತಪ್ಪ ಹೋಗು ಅಂತ ಆ ತಾಯಿ ನೋಡಿ ಸುನೀತಿ 5 ವರ್ಷದ ಮಗುನ ಕಾಡಿಗೆ ಕಳಿಸಿದಾಳೆ. ನೀನು ಎಲ್ಲಿ ಅವ್ನಿಗೆ ಗೊತ್ತಿಲ್ಲ ಎಲ್ಲಿ ಸಿಗತ್ತೆ, ನೀನು ಕಾಡಿಗೆ ಹೋಗ್ಬಿಟ್ಟು ದೇವ್ರನ್ನ ತಪಸ್ ಮಾಡಿ ಪಡ್ಕೋಬೇಕು ಅಂತ ಹೇಳ್ತಾರಂತೆ. 5 ವರ್ಷದ ಮಗುನ ತಾಯಿ ಈ ರೀತಿ ನೀತಿವ ಬುದ್ಧಿ ಹೇಳಿ ಕಳಿಸಿರೋದು. ಈ ಮಗು 5 ವರ್ಷದ ಮಗು ಅಮ್ಮ ಹೇಳಿರೋ ಮಾತು, ಚಿಕ್ಕಮ್ಮ ಹೇಳಿರೋ ಮಾತು ಮನಸ್ಸಲ್ಲಿ ತುಂಬ ದುಃಖ, ಆ ಬಾಣದಿಂದ ಅವನಿಗೆ ದುಃಖ ಎಷ್ಟಾಗಿದೆ ಅಂದರೆ ಅವನನ್ನ ಮರೆಯೋಕ್ಕಾಗ್ತಾ ಇಲ್ಲ 5 ವರ್ಷದ ಮಗುಗೆ. ಈಗಿನ ಮಕ್ಕಳಿಗೆ 5 ವರ್ಷದ ಮಕ್ಕಳಿಗೆ ನಾವು ಎಷ್ಟು ಸಲ ಬೈತೀವಿ, ಎಷ್ಟು ಸಲ ಹೋಗ್ತೀವಿ, ಎಷ್ಟು ಸಲ ಜೋರು ಮಾಡ್ತೀವಿ, ಅವ್ರಿಗೆ ಅದು ತಲೆಗೆ ಬರಲ್ಲ. ಅವರು ಅದು 1 ನಿಮಿಷ ಕಾಲ ಕೇಳಿಸ್ಕೊತಾರೆ, ಬಿಟ್ಬಿಡ್ತಾರೆ. ಆ ಮಗು ಅದನ್ನು ಬಿಟ್ಟಿಲ್ಲ, ಅಳ್ಕೊಂಡು ಹಾಗೆ ಆ ಮಗು ಅದೇ ಕೋಪ ಅದೇ ರೋಷದಲ್ಲಿ ಕಾಡು ಹೋಗ್ತಾ ಇರುವಾಗ ಮಧ್ಯ ನಾರದರು ಸಿಗ್ತಾರೆ. ನಾರದರಿಗೆ ಗೊತ್ತಾಯ್ತು, ನಾರದರು ಸಿಗ್ತಾರಂತೆ. ಬಂದ್ಬಿಟ್ಟು ಮಗುಗೆ ಏನಾಯ್ತು ಧ್ರುವ, ಯಾಕಪ್ಪ ನೀನು ಹೀಗೆ ಕಾಡಿಗೆ ಎಲ್ಲಿ ಹೋಗ್ತಾ ಇದೆಯಾ, ಏನು ಅಂತ ಕೇಳ್ತಾರೆ. ಆ ಮಗು ಆ ರೋಷದಲ್ಲೇ, ನನಗೆ ಏನು ತಡಿಬೇಡಿ, ನಾನು ಹೋಗ್ಬಿಟ್ಟು ತಪಸ್ ಮಾಡಬೇಕು, ಆ ನಾರಾಯಣನನ್ನು ಪಡಿಬೇಕು, ನಾನು ನಾರಾಯಣನ ನೋಡಬೇಕು, ನಾನು ನಾರಾಯಣನ ಏನೋ ಕೇಳಬೇಕು, ನನಗೊಂದು ಸ್ಥಾನ ಕೇಳಬೇಕು, ನಾನು ಏನೋ ಕೇಳಬೇಕು ಅಂತ ಆ ಮಗು ಹಂಗೆ ಹೇಳ್ಕೊಂಡು ಹೋಗ್ತಾ ಇತ್ತು. ಹೋಗಕ್ಕೆ ರೆಡಿಯಾಗಿತ್ತು. ನಾರದ ಹೇಳಿದ್ರಂತೆ, ನೋಡು ನೀನು ಹೇಗಿದ್ರು ಚಿಕ್ಕವನ, 5 ವರ್ಷದ ಮಗು, ನೀನು ಏನು ಮಾಡ್ತೀಯ, ಕಾಡು ಹೋಗ್ಬಿಟ್ಟು ಹೆಂಗಿರ್ತೀಯ ನೀನು, ಅಲ್ಲಿ ಹುಲಿ ಸಿಂಹ ಎಲ್ಲ ಹಾವು ತೋಳ ಎಲ್ಲ ಇರುತ್ತೆ, ನಿಮ್ಗೆ ಅದು ಆಗೋದಿಲ್ಲ ಮಗು, ನೀನು ಹೋಗು, ಪರವಾಗಿಲ್ಲ ಅಮ್ಮ ತಾನೇ ಹೇಳಿರೋದು, ಹೋಗು ನೀನು, ಏನೂ ಆಗಲ್ಲ, ಹೋಗು, ನೀನು ಅರಮನೆಗೆ ವಾಪಸ್ ಹೋಗು, ನೀನು ಅರಮನೆಯಲ್ಲಿ ಇರೋನು ಅಂತ ಹೇಳ್ತಾನೆ. ನಾರದ ಹೇಳ್ತಾನಂತೆ, ಇಲ್ಲ ನನಗೆ ಅದಾಗೋದಿಲ್ಲ, ನಾನು ನಾರಾಯಣನ ನೋಡದೆ ನಾನು ವಾಪಸ್ ಹೋಗಲ್ಲ ಅಂತ ಹೇಳ್ತಾನೆ. ಸರಿ, ಇದು ಟೆಸ್ಟ್ ಮಾಡಿದ್ದು ನಾರದ, ಆ ಹುಡುಗನ ನಿಶ್ಚಯ ಹೇಗಿತ್ತು ಅಂತ ಟೆಸ್ಟ್ ಮಾಡಿದ್ದು. ಆವಾಗ ಧ್ರುವನಿಗೆ ನಾರದ ಹೇಳ್ತಾರೆ, ಸರಿ ನಿನಗೆ ತಪಸ್ಸು ಅಂದರೆ ಹೆಂಗೆ ಮಾಡಬೇಕು ಅಂತ ಗೊತ್ತಾ, ನಿನಗೆ ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು ಎಲ್ಲ ಗೊತ್ತಾ ನಿನಗೆ ಅಂತ. ಅದು ನಂಗೆ ಗೊತ್ತಿಲ್ಲ, ನಮ್ಮಮ್ಮ ಹೇಳಿದ್ದಾರೆ ನಾರದನ್ನು ನೋಡಬೇಕು ಅಂತ, ಇದು ನಾರಾಯಣನ ನೋಡಬೇಕು, ನಾನು ಅದಕ್ಕೆ ಹೋಗ್ತಾ ಇದ್ದೀನಿ, ಕಾಡಲ್ಲಿ ಇರ್ತಾರಂತೆ, ಅಲ್ಲಿ ಹೋಗ್ಬಿಟ್ಟು ನಾನು ತಪಸ್ ಮಾಡಬೇಕು ಅಂತ ಹೇಳಿ. ಆವಾಗ ನಾರದ ಹೇಳ್ತಾರಂತೆ, ನಾರಾಯಣನ ವರ್ಣನೆ ಮಾಡ್ತಾರಂತೆ ನಾರದರು. ಪೀತಾಂಬರಧಾರಿ, ಕೌಸ್ತುಭ ಮಣಿಧಾರಿ, ಮತ್ತೆ ಕೈಯಲ್ಲಿ ಶಂಖ ಚಕ್ರ ಗದೆ, ಗರುಡನ ಮೇಲೆ ಕೂತಿರ್ತಾನೆ ಅಂತ ನಾರಾಯಣನ ಬಿಂಬ ನಿನ್ನ ಕಣ್ಣಲ್ಲಿ ನಿನ್ನ ಮನಸ್ಸಲ್ಲಿ ಇರಬೇಕು. ಇಲ್ಲಿ ತನಕ ಆ ಮಗುಗೆ ಆ ತಾಯಿ ಹೇಳಿದ್ದೇ ತಲೆಯಲ್ಲಿ ಮತ್ತೆ ಮನಸ್ಸಲ್ಲಿ. ಇವಾಗ ಅವನಿಗೆ ನಾರದ ಹೇಳ್ತಾರಂತೆ, ನೀನೆಲ್ಲ ಬಿಟ್ಬಿಡು, ನಿನ್ನ ತಲೆಯಲ್ಲಿ ಏನಿದೆ ಅದೆಲ್ಲ ಬಿಟ್ಬಿಟ್ಟು ನೀನು ಒಂದೇ ಬಿಂಬ ನಿನ್ನ ಕಣ್ಣಿಂದ ಯಾವಾಗಲೂ ಇರಬೇಕು, ಸದಾ ನೀನು ಅದನ್ನೇ ನೆನೆಸ್ಕೊಂಡು ಆ ನಾರಾಯಣ ನಿನ್ನ ಮನಸ್ಸಲ್ಲಿ ಕೂತಿದ್ದಾನೆ ಅಂದ್ಕೊಂಡು ನೀನು ಅವ್ರನ್ನೇ ಧ್ಯಾನ ಮಾಡಬೇಕು. ಆಮೇಲೆ 12 ಮಂತ್ರ, 12 ಮಂತ್ರ ಉಪದೇಶ ಮಾಡ್ತಾರೆ. ಓಂ ನಮೋ ಭಗವತೆ ವಾಸುದೇವಾಯ, ಅದು 12 ಈ ಮಂತ್ರ ಜಪ ಎಷ್ಟು ಪವರ್ಫುಲ್ ಅಂದರೆ ಈಗಲೂ ಹೇಳ್ತಾರೆ, 7 ದಿವಸ ಬಿಡದೆ ಈ ಮಂತ್ರ ಜಪ ಮಾಡಿದ್ರೆ ನಮಗೆ ಏನು ಬೇಕೋ ಅದು ಸಿಗುತ್ತೆ ಅಂತ ಹೇಳ್ತಾರೆ. ಆ ಮಂತ್ರ ಜಪ, ಆ ಮಂತ್ರ ಉಪದೇಶ ಅವನಿಗೆ ಮಾಡ್ತಾರಂತೆ. ಆ್ಯಕ್ಚುಲಿ ಮೈಕಲ್ಲಿ ಆ ಮಂತ್ರ ಹೇಳ್ಬಾರ್ದು ಅಂತ ಹೇಳ್ತಾರೆ. ಶಾಸ್ತ್ರೋಕ್ತವಾಗಿ ಉಪದೇಶ ಕೊಡುವಾಗ ಅದನ್ನು ಓಪನ್ ಆಗಿ ಹೇಳ್ಬಾರ್ದು, ಕಿವಿಲೇ ಹೇಳ್ತಾರೆ. ನೀವು ಗುರು ಉಪದೇಶ ಆಗಿದ್ದರೆ ನಮ್ಮನ್ನು ಮಾಡ್ತಾರೆ ಗುರು ಉಪದೇಶ ಅಂತ.
ಚಿಕ್ಕವರಿದ್ದಾಗಲೇ ಮಾಡಿಸ್ತಾರೆ. ಆ ಗುರುಪದೇಶ ಏನಿದೆ ಇದು ಕಿವಿಗೆ ಹೇಳಿಸ್ತಾರೆ. ಅಂದರೆ ಆ ಗುರುಗಳು ಕಿವಿಗೆ ಹೇಳಬೇಕು, ಅದನ್ನು ನಾವು ಮನನ ಮಾಡಬೇಕು ಅಂತ ಹೇಳ್ತಾರೆ. ಹೀಗೆ ಆ ಮಗುಗೆ ಆ ಮಂತ್ರ ಜಪ ಹೇಳ್ಬಿಟ್ಟು ಇಲ್ಲಿಂದ ಮುಂದೆ ನೀನು ಮಧುವನ, ಯಮುನಾ ತೀರದಲ್ಲಿ ಹೋಗ್ಬಿಟ್ಟು ಮಧುವನ ಅಂತಿರುತ್ತೆ, ಅಲ್ಲಿ ಹೋಗಿ ನೀನು ಈ ಮಂತ್ರ ಜಪ ಮಾಡು, ಬೇರೆ ಇನ್ನೇನು ನಿನಗೆ ತಲೆಯಲ್ಲಿ ಬರಬಾರ್ದು ಅಂತ ಹೇಳ್ತಾರಂತೆ. 5 ವರ್ಷದ ಮಗು ನೀವೇ ಯೋಚನೆ ಮಾಡಬೇಕು, ಅವ್ನಿಗೆ ಎಷ್ಟು ಅವನಿಗೇನು ಇದು ಹೇಗೆ ಸಾಧ್ಯ ಅಂತ ನಮಗೆ ಆಶ್ಚರ್ಯ ಆಗುತ್ತೆ. ಬಟ್ ಇದ್ರ ಕತೆ ಏನಂದರೆ, ಹಿನ್ನೆಲೆ ಏನಂದರೆ, ಹಿಂದಿನ ಜನ್ಮದಲ್ಲಿ ಧ್ರುವ ಬ್ರಾಹ್ಮಣ ಆಗಿದ್ದಂತೆ. ಅವನಿಗೆ ಸದಾ ದೇವರ ಚಿಂತನೆ ಮತ್ತು ನಾರಾಯಣನ ಜಪನೆ ಮಾಡ್ತಾ ಇದ್ದಂತೆ. ಅವನಿಗೆ ಒಬ್ಬ ಸ್ನೇಹಿತ ರಾಜನಾಗಿದ್ದಂತೆ, ಕ್ಷತ್ರಿಯನಾಗಿ ರಾಜನಾಗಿದ್ದಂತೆ. ಈ ಮನಸ್ಥಿತಿಯಲ್ಲಿ ಬ್ರಾಹ್ಮಣ ಆಗಿದ ಧ್ರುವ ಹಿಂದಿನ ಜನ್ಮದಲ್ಲಿ ಒಂದ್ಸಲ ಎಲ್ಲೋ ಯೋಚನೆ ಮಾಡಿದಂತೆ, ನಾನು ಈ ಥರ ರಾಜ ಆಗಬೇಕು ಅಂತ. ಅದಕ್ಕೋಸ್ಕರ ಆವಾಗ ಅವ್ನಿಗೆ ಇನ್ನೇನು ನಾರಾಯಣ ದರ್ಶನ ಕೊಡೋದಿತ್ತು. ಬಟ್ ಇವನು ಇದು ಅಪೇಕ್ಷಿಸಿದ ಅಂತ ಹೇಳ್ಬಿಟ್ಟು ಅವನು ಮುಂದಿನ ಜನ್ಮದಲ್ಲಿ ಕ್ಷತ್ರಿಯನಾಗಿ ಹುಟ್ಟಿ ಇಲ್ಲಿ ಬಂದು ಈ ತಪಸ್ ಮಾಡೋಕ್ಕಾಗಿತ್ತು. ಅದಕ್ಕೆ ಅವನಿಗೆ ಅಷ್ಟು 5ನೇ ವರ್ಷಕ್ಕೆ ಆ ಜ್ಞಾನ ಬಂತು. ಅವನಿಗೆ ಆ ತಪಸ್ ಮಾಡೋ ಜ್ಞಾನ ಬರಬೇಕಂದ್ರೆ ಹಿಂದಿನ ಜನ್ಮದಿಂದ ಬಂದಿರೋದು, ಆ ಸಂಸ್ಕಾರ ಅಲ್ಲಿಂದ ಬಂದಿರೋದಕ್ಕೆ ಅವನೀಗ ಅದು ಸಾಧ್ಯ ಆಯಿತು. ಇದು ಅಂದ್ಕೊಂಡು ಅವನು ಯಮುನಾ ತೀರಕ್ಕೆ ಹೋಗ್ತಾನೆ. ಅಲ್ಲಿ ಮಧುವನ ಅಂತ ಹೇಳ್ತಾರೆ. ಇವತ್ತಿನ ಮಥುರಾನೇ ಮಧುವನ. ಅಲ್ಲಿ ಈಗಲೂ ತುಂಬ ಜನ ಹೋಗಿ ಸಾಧನೆ ಮಾಡ್ತಾರೆ. ಅದಕ್ಕೆ ಆ ಮಥುರದಲ್ಲಿ ತಪಸ್ ಮಾಡಿದ್ರೆ ಏನು ಬೇಕಿದ್ರು ಸಿಗುತ್ತೆ. ಅವನು ಅಲ್ಲಿಗೆ ಹೋಗ್ತಾನಂತೆ. ಹೋಗಿ ಅವನು ಅವನು ಧ್ಯಾನ ಮಾಡೋಕ್ಕೆ, ಅವನು ತಪಸ್ ಮಾಡೋದಕ್ಕೆ ಶುರು ಮಾಡ್ತಾನೆ. ನಾರದರು ಹೇಳಿರ್ತಾರೆ, ನಿಮಗೆ ಊಟ ತಿಂಡಿ ಅದ್ರ ಮೇಲೆಲ್ಲ ನಿಮಗೆ ಯೋಚನೆ ಇರಬಾರ್ದು, ಅಲ್ಲಿ ಗಿಡಮೂಲಿಕೆ ಏನು ಸಿಗತ್ತೆ ಅದನ್ನೇ ನೀವು ತಿನ್ನಬೇಕು ಅಂತ. ಈ ಹುಡುಗಿಗೆ ಇವಾಗ 1 ನಿಮಿಷನೂ ಇಂಪಾರ್ಟೆಂಟು. 1 ನಿಮಿಷನೂ ನಾನು ದೇವ್ರ ತಪಸ್ಸಲ್ಲೇ ಇರಬೇಕು, ನನ್ನ ಟೈಮ್ ವೇಸ್ಟ್ ಮಾಡಬಾರ್ದು ಅಂತ ತಪಸ್ಸಿಗೆ ಫಸ್ಟು ಕೂತ್ಕೊಂಡು ತಪಸ್ ಮಾಡ್ತಾ ಇರುವಾಗ ಎದ್ದು ಊಟ ಮಾಡಿದ್ರೆ ಅಷ್ಟು ಟೈಮ್ ಹೋಗುತ್ತೆ ಅಂತ 3 ದಿವಸಕ್ಕೆ ಒಂದು ದಿವಸ ಎದ್ದು ಬೆಲ್ಲದ ಹಣ್ಣು, ಬೇಲದ ಹಣ್ಣು ಅಂತ ಅಲ್ಲಿ ಮರದಲ್ಲಿ ಸಿಗತ್ತಲ್ಲ ಹಣ್ಣನ್ನು ತಿಂತಿದ್ದಂತೆ. ಆಮೇಲೆ ಮತ್ತೆ ಅನ್ನಿಸ್ತಂತೆ 3 ದಿವಸಕ್ಕೆ ಒಂದ್ಸಲ ಹೇಳ್ತಾ ಇದ್ದೀನಲ್ಲ, ನನಗೆ ಅಷ್ಟು ಟೈಮ್ ವೇಸ್ಟ್ ಆಗ್ತಾಯಿದೆ, 3 ದಿವಸಕ್ಕೆ ಒಂದ್ಸಲ ಬೇಡ, ನೆಕ್ಸ್ಟು 6 ದಿವಸಕ್ಕೆ ಫಸ್ಟ್ 1 ತಿಂಗಳು 3 ದಿವಸ ಹಂಗೆ ಮಾಡಿದಂತೆ. ಬರೀ ಬೆಲ್ಲದ ಹಣ್ಣು ತಿಂದ್ಕೊಂಡೇ ತಪಸ್ ಮಾಡ್ತಾಯಿದ್ದೆ. ಆಮೇಲೆ 2ನೇ ತಿಂಗಳಲ್ಲಿ 6 ದಿವಸಕ್ಕೆ ಒಂದ್ಸಲ ಎದ್ದು ಅಲ್ಲಿದ್ದಿದ್ದು ಹುಲ್ಲು ಅದನ್ನು ತಿಂತಿದ್ದಂತೆ. ಅಂದರೆ 6 ದಿವಸ. ಅದಾದಮೇಲೆ ಇದು 6 ದಿವಸ ಇನ್ನೂ ನಂಗೆ ನಾರಾಯಣ ಕಾಣಿಸ್ತಾ ಇಲ್ಲ, ಇನ್ನೂ ನಂಗೆ ನಾರಾಯಣನ ದರ್ಶನ ಆಗಿಲ್ಲ ಅಂತ ಹೇಳ್ಬಿಟ್ಟು ಇನ್ನೂ ಘೋರವಾಗಿ ನಾನು ತಪಸ್ ಮಾಡಬೇಕು ಅಂತ ಒಂದೇ ಕಾಲಲ್ಲಿ ನಿಂತ್ಕೊಂಡು ಬರೀ ವಾಯು ತಿನ್ನೋದು. ಅಂದರೆ 9 ದಿವಸಕ್ಕೆ ಒಂದ್ಸಲ ಬರೀ ವಾಯು. ಇದು ನಮ್ಮ ಕೋಶಗಳ ಬಗ್ಗೆ, ಅನ್ನಮಯ ಕೋಶ, ಮನೋಮಯ ಕೋಶ, ಪ್ರಾಣಮಯ ಕೋಶ ಗೊತ್ತಿದೆಯಲ್ಲ, ಅದ್ರ ಬಗ್ಗೆ ಇಲ್ಲಿ ಅವ್ರು ಹೇಳೋದು. ಒಂದೊಂದನ್ನು ನಾವು ಸಾಧಿಸ್ಬೇಕಂತೆ. ಆ ಹುಡುಗ ಅದನ್ನು ಸಾಧಿಸೋಕ್ಕೆ ಶುರು ಮಾಡ್ದ. ಅನ್ನಮಯ ಅಂದರೆ ಅನ್ನ ತಿನ್ನೋದನ್ನು ಬಿಡೋದು ಬಂದ. 3 ದಿವಸ ಹಾಗೆ ತಿನ್ಕೊಂಡು ಬಂದಿದ್ದು. ಈ ಸಾಧನೆ ಮಾಡಿ 9 ದಿವಸಕ್ಕೆ ಒಂದ್ಸಲ ಗಾಳಿ ವಾಯು ಸೇವನೆ ಮಾಡ್ತಾ ಇದ್ದಾರೆ. ಇದು ಯೋಗಿಗಳಿಗೆ ಸಾಧ್ಯ ಅಂತ ಹೇಳ್ತಾರೆ. ಅದಕ್ಕೆ ಹಿಮಾಲಯದಲ್ಲೆಲ್ಲ ಈಗಲೂ ಯೋಗಿಗಳು ಈ ಥರ ಮಾಡ್ತಾರೆ ಅಂತ ಹೇಳಿ. ಯೋಗಿಗಳಿಗೆ ಇದು ಸಾಧ್ಯ ಆಗುತ್ತೆ. ಅವರು ಹೇಗೆ ಆಹಾರ ತಿನ್ನಬೇಕು, ಅದನ್ನು ಹೇಗೆ ಬಿಡಬೇಕು ಅನ್ನೋದೆಲ್ಲ ಅವ್ರಿಗೆ ಚೆನ್ನಾಗಿ ಗೊತ್ತು ಅಂತ ಅವರು. ಹೀಗೆ 9 ದಿವಸಕ್ಕಾಯಿತು, 3 ತಿಂಗಳಾಯಿತು, 4ನೇ ತಿಂಗಳಾಯಿತು. 4ನೇ ತಿಂಗಳಿಗೆ 10 ದಿವಸಕ್ಕೆ ಒಂದ್ಸಲ ಹಾಗೆ. ಆಮೇಲೆ 12ನೇ ತಿಂಗಳು, 5ನೇ ತಿಂಗಳಿಗೆ 12 ದಿವಸಕ್ಕೆ ಒಂದ್ಸಲ ಯೋಜನೆ ಮಾಡೋದು. ಆ ಥರ ಏನು ನೀರು ಒಂದಿಷ್ಟು ಏನು ಸೇವಿಸ್ತಾ ಇದ್ದ 12 ದಿವಸಕ್ಕೆ ಒಂದು ದಿವಸ ಹಾಗೆ ಸೇವಿಸ್ತಿದ್ದಂತೆ. ಹೀಗೆ ಆದಾಗ 5 ತಿಂಗಳಾದಾಗ ಅವನ ತಪಸ್ ಶಕ್ತಿ ಎಷ್ಟಾಯಿತು ಅಂದರೆ ಆ ಪವರು ದೇವಲೋಕಕ್ಕೆ ಹೋಗಿ ಮುಟ್ತಂತೆ. ಅಲ್ಲಿದ್ದ ದೇವರಿಗೆಲ್ಲ ಒಂಥರ ಕಸಿ ಏನಿದು ಇಷ್ಟು, ಯಾರು ಈ ಥರ ಜಪ ಮಾಡ್ತಾ ಇದ್ದಾರೆ, ಯಾರು ಈ ಥರ ತಪಸ್ ಮಾಡ್ತಾ ಇದ್ದಾರೆ, ನಮಗೆಲ್ಲ ಇಲ್ಲಿ ಇಂದ್ರನಿಗೆ ಫಸ್ಟು ಯಾವುದೇ ತಪಸ್ ಯಾರೇ ಮಾಡಲಿ ಇಂದ್ರನಿಗೆ ಬಂದು ಅದು ಮುಟ್ಟೋದು. ಇಂದ್ರನಿಗೆ ಅರ್ಥ ಆಗಲಿಲ್ಲ, ಯಾಕೆ ಹಿಂಗೆ ಎಲ್ಲರೂ ಇಷ್ಟು ಪವರ್ ನನ್ನ ಶೇಕ್ ಆಗ್ತಾ ಇದೆಯಲ್ಲ ಯಾಕೆ ಅಂತ. ಅಲ್ಲಿಂದ ಗೊತ್ತಾಗತ್ತೆ ಇಂದ್ರನಿಗೆ 5 ವರ್ಷದ ಮಗು. ಬೇರೆ ದೊಡ್ಡವ್ರು ತಪಸ್ ಮಾಡಿದ್ರೆ ಮೇನಕ್ಕೆ ಊರ್ವಶಿ ಯಾರಾದ್ರೂ ಕಳಿಸ್ಬಿಟ್ಟು ತಪಸ್ ಭಂಗ ಮಾಡ್ಬೋದು. ಈ ಹುಡುಗನಿಗೆ ಏನು ಮಾಡೋದು?
ಹಂಗಿದ್ರು ಇಂದ್ರ ಸುಮ್ಮನೆ ಇರ್ಲಿಲ್ವಂತೆ. ಅವನೇನು ಮಾಡಿದ್ರಂತೆ, ಇಂದ್ರ ಮೇಲಿಂದ ಅಲ್ಲಿದ್ದ ಪ್ರಾಣಿ ಪಕ್ಷಿಗಳಿಗೆಲ್ಲ ಅಲ್ಲಿಂದ ಮೆಸೇಜ್ ಆಜ್ಞೆ, ಹೋಗಿ ಆ ಮಗುಗೆ ಹೆದರಿಸ್ಬೇಕು ಅಂತ. ಮಾಯಾ ರೂಪದಲ್ಲೇ ಎಲ್ಲ ಬಂದು ಅಲ್ಲಿ ಇಷ್ಟೊಂದು ಸಿಂಹಗಳು, ಹುಲಿಗಳೆಲ್ಲ ಬಂದು ಅಲ್ಲಿ ಜೋರು ಗರ್ಜಿಸಿ ಅವನಿಗೆ ಹೆದರ್ಸಕ್ಕೆ ಹೋಗುತ್ತಾರೆ. ಧ್ರುವನ್ಗೆ ಏನೂ ಆಗಿಲ್ಲ. ಆಮೇಲೆ ಹಾವು, ವಿಷಭರಿತ ಹಾವುಗಳು ಬಂತು, ಅದು ಏನು ಅಲ್ಲಾಡಿಸ್ಲಿಲ್ಲ. ಆಮೇಲೆ ಬೇಕಂತ ಸುನೀತಿ, ಮಾಯಾ ಸುನೀತಿನ ಕ್ರಿಯೇಟ್ ಮಾಡಿದಂತೆ ಇಂದ್ರ. ಸುನೀತಿ ಅಂದ್ರೆ ತಾಯಿ, ಮಾಯಾ ಸುನೀತಿನ ಕ್ರಿಯೇಟ್ ಮಾಡಿಬಿಟ್ಟು ಮಗು ಬಾ, ಸಾಕು ಧ್ರುವ, ನೀನು ಬಾ, ನೀನಿಷ್ಟು ಇಲ್ಲಿ ಹೀಗೆ ಈ ಕಾಡಲ್ಲಿ ಈ ಮೃಗಗಳ ಮಧ್ಯೆ ನೀನು ಇರೋದು ಬೇಡ ಅಂತ ತಾಯಿ ಜೋರಾಗಿ ಕಿರ್ಚಿ ಮಗು ಕರೀತಾ ಇದ್ದಂಗೆ. ಆದರೂ ಧ್ರುವನ್ಗೆ ಏನು ಕೇಳಿಸ್ತಿಲ್ಲ. ಧ್ರುವನ ಮನಸ್ಸಲ್ಲಿ ಬರೀ ಆ ನಾರಾಯಣನ ಬಿಂಬ, ನಾರದರು ಏನು ಹೇಳಿದ್ರು ಆ ಬಿಂಬನೇ ಅವ್ರ ಕಣ್ಮುಂದೆ, ಆ ನಾರಾಯಣನೇ ನೋಡಿಕೊಂಡು ತಪಸ್ ಮಾಡ್ತಾ ಇದ್ದ. ಆ ಮಾಯಾ ಹೋಗ್ಬಿಟ್ಟು ಆ ಸುನೀತಿಗೆ ಹೋದ್ರು, ಆದರೂ ಏನೂ ಆಗಿಲ್ಲ. ಇವಾಗ ಈ ದೇವತೆಗಳಿಗೆಲ್ಲ ಕಷ್ಟ ಆಯಿತು. ಇದು ಎಲ್ಲ ಮೂವಿ, ಎಲ್ಲ ಪಿಕ್ಚರಲ್ಲೂ ನಾವು ನೋಡಿರ್ತೀವಿ. ಯಾರೇ ತಪಸ್ ಮಾಡ್ತಾ ಇರಲಿ ಈ ಥರ ಬಂದು ತಪ ಭಂಗ ಮಾಡೋದಕ್ಕೆ ಮಾಡೋದು ಪ್ರಯತ್ನ ದೇವತೆಗಳದ್ದು. ಯಾಕೆ ಅಂದರೆ ಅವರು ಆ ತಪಸ್ ಮಾಡೋರ ಪರಿಪಕ್ವತೆ ಎಷ್ಟಿದೆ ಅಂತ ತಿಳ್ಕೊಳ್ಳೋಕ್ಕೆ, ಅಂದರೆ ಅವರ ಮನಸ್ಸು ಎಷ್ಟು ಪಕ್ವ ಆಗಿದೆ, ಅವ್ರಿಗಲ್ಲಿ ಎಷ್ಟು ದೃಢತೆ ಇದೆ, ಯಾವ ರೀತಿಯಲ್ಲಿ ಅವರು ತಪಸ್ ಮಾಡ್ತಾ ಇದ್ದಾರೆ ಅಂತ ಟೆಸ್ಟ್ ಮಾಡೋದಕ್ಕೆ ಬರೋದಂತೆ ಅವರು. ಇದು ಒಂಥರ ಇಟ್ಸ್ಲಿಕ್ಕೆ ಬಾಟಲ್ ನೆಕ್. ಇದು ಕ್ಲಿಯರ್ ಆಯಿತು ಅಂದರೆ ಆವಾಗ ನಾರಾಯಣನ ಹತ್ರ ಹೋಗ್ಬಿಟ್ಟು ಹೇಳೋದಂತೆ ಇವರು, ಅವ್ರಿಗೆ ಟೆಸ್ಟ್ ಮಾಡಿದ್ದೀವಿ, ಅವರು ಸೀರಿಯಸ್ ಆಗಿ ನೀನು ಜಪ ಮಾಡ್ತಾ ಇದ್ದಾರೆ, ನಿನ್ನನ್ನು ನೆನೆಸ್ಕೋತಾ ಇದ್ದಾರೆ, ನೀನು ಇವಾಗ ಹೋಗ್ಬೋದು, ನೀನು ಹೋಗಿ ಅವ್ರಿಗೆ ವರ ಕೊಡ್ಬೋದು ಅಂತ ಅವರು ಟೆಸ್ಟ್ ಮಾಡಿ ಅವ್ರು ಓಕೆ ಮಾಡಿದ್ಮೇಲೆ ವಿಷ್ಣು ಬರೋದು. ಈ ಥರ ಈ ದೇವರೆಲ್ಲ ಈ ಮಗುಗೆ ಟೆಸ್ಟ್ ಮಾಡಾಯಿತು. ಆಮೇಲೆ ಅವ್ರು ಹೋಗ್ಬಿಟ್ಟು ನಾರಾಯಣನಿಗೆ ಹೇಳ್ತಾರೆ, ನಾರಾಯಣ, ಆ ಧ್ರುವ 5 ವರ್ಷದ ಬಾಲಕ ನಿನ್ನನ್ನು ಅಷ್ಟು ಘೋರವಾಗಿ ತಪಸ್ ಮಾಡ್ತಾ ಇದ್ದಾನೆ, ನಾವು ಏನು ಮಾಡಿದ್ರು ಅವನು ಹೇಳ್ತಾ ಇಲ್ಲ, ಅವನಿಗೆ ಏನು ಬೇಕೋ ಅದನ್ನು ಕರುಣಿಸು, ಇಲ್ಲ ಅಂದರೆ ನಮಗಿಲ್ಲಿ ಕಷ್ಟ ಆಗ್ತಾ ಇದೆ ಅಂತ ಹೇಳ್ತಾನೆ. ನಾರಾಯಣ ಆ ಮಾತು ಕೇಳಿ ಗರುಡ ವಾಹನದ ಮೇಲೆ ಕೂತ್ಕೊಂಡು ಬಂದರು. ಲಕ್ಷ್ಮೀ ಸಮೇತ ಬಂದರು ಅಂತ ಕೆಲವು ಕಡೆ ಹೇಳ್ತಾರೆ, ಕೆಲವರು ಹೇಳ್ತಾರೆ ನಾರಾಯಣ ಗರುಡದ ಮೇಲೆ ಬಂದರು. ನಾರಾಯಣ ಬಂದು ನಿಂತ್ಕೊಂಡ್ರು. ಇವನು ಧ್ರುವ ತಪಸ್ ಮಾಡ್ತಾ ಇದ್ದಾರೆ. ಧ್ರುವನ್ಗೆ ಒಂದು ನಿಮಿಷ ನಾರಾಯಣ ಏನೋ ಶಬ್ದ ಅಂತ ಕೇಳಿಸಿ ನಾರಾಯಣ ಬಂದು ಕರಿತಾ ಇದ್ದಾರಂತೆ, ಮಗು ಹೇಳು ಅಂತ. ಧ್ರುವನಿಗೆ ಗೊತ್ತಾಗ್ತಾ ಇಲ್ಲ. ಸರಿ, ಹೆಂಗೋ ಒಂದು ನಿಮಿಷ ಆದಮೇಲೆ ಕಣ್ಣು ಬಿಟ್ಟು ನೋಡಿದ್ರು. ಧ್ರುವ ನೋಡಿದಾಗ ಮುಂದೆ ನಾರಾಯಣ ಅವನ ಮನಸ್ಸಲ್ಲಿ ಏನು ಅವ್ನು ನೆನೆಸ್ಕೋತಾ ಇದ್ದ ಅದೇ ಥರ ನಾರಾಯಣ ಅಂದ್ಬಿಟ್ಟಿದ್ದ. ಚಿಕ್ಕ ಮಗು, ಅವನ ಬಾಯಿಂದ ಮಾತು ಬರಲ್ಲ. ನಮಗೂ ನಾವು ದೊಡ್ಡವ್ರನ್ನ ಮೀಟ್ ಮಾಡಬೇಕು ಅಂದಾಗ ಮನಸ್ಸಲ್ಲಿ ಅವ್ರಿಗೆ ಇದಕ್ಕೆ ಹೇಳ್ಬೇಕು, ಅದಕ್ಕೆ ಹೇಳ್ಬೇಕು, ಇದನ್ನು ಮಾತಾಡಬೇಕು, ಅದನ್ನು ಹೇಳಬೇಕು ಅಂತ ಅಂದ್ಕೊಂಡು ಹೋಗಿರ್ತೀವಿ. ಅವ್ರು ಮುಂದೆ ಬಂದಿದ್ದ ತಕ್ಷಣ ನಮ್ಮ ಬಾಯಿಂದ ಮಾತೇ ಬರಲ್ಲ. ಏನು ಮಾತಾಡಬೇಕು ಅಂತ ನಮಗೆ ತೋಚಲ್ಲ. ಅವ್ರ ಮುಂದೆ ಬಂದಾಗ ಈ ಮಗುಗೆ ಆ ನಾರಾಯಣ ನೋಡಿದ ತಕ್ಷಣ ಅವನ ಬಾಯಲ್ಲಿ ಏನು ಮಾತು ಬರ್ತಾ ಇಲ್ಲ, ಏನು ಹೇಳಬೇಕು ಅಂತ ಅವ್ನಿಗೆ ಗೊತ್ತಾಗ್ತಾ ಇಲ್ಲ. ಆ ಮಗುಗೆ ಏನು ಹೇಳಬೇಕು, ಏನು ಜಪ, ನಾರಾಯಣ ಮುಂದೆ ಬಂದಿದ್ದಾನೆ, ಪರಮಾತ್ಮ ಮುಂದೆ ಬಂದಿದ್ದಾನೆ, ಅವನಿಗೆ ನಮಸ್ಕಾರ ಮಾಡಬೇಕು, ಅವನಿಗೆ ನಾನು ಸ್ತುತಿಸ್ಬೇಕು ಅನ್ನೋದು ಅವನಿಗೆ ಆ ಜ್ಞಾನ ಬಂದಿಲ್ಲಂತೆ. ಆವಾಗ ನಾರಾಯಣನಿಗೆ ಗೊತ್ತಾಯಿತು ಈ ಮಗು ಕಷ್ಟ ಏನು ಅಂತ ಗೊತ್ತಾಯಿತು. ಎಲ್ಲ ವೇದ ಗರ್ಭಿತವಾದ ಶಂಖ ಕೈಯಲ್ಲಿರ್ತಾನೆ. ಆ ಶಂಖ ಇಟ್ಕೊಂಡು ಆ ಮಗುವಿನ ಕಪೋಲಕ್ಕೆ ಮುಟ್ಟಿಸಿರ್ತಾರೆ. ಕಪೋಲ ಅಂದರೆ ಗಲ್ಲಕ್ಕೆ ಮುಟ್ಟಿಸಿದ್ರು. ವೇದ ಎಲ್ಲ ಅವನಿಗೆ, ವೇದ ಅರಿವು, ಎಲ್ಲ ಉಪನಿಷತ್ ಅರಿವು ಆ ಶಂಖ ಸ್ಪರ್ಶದಿಂದ ಅವನಿಗೆ ಬಂದ್ಬಿಡ್ತಂತೆ. ಆ ಜ್ಞಾನ ಬಂದ್ಬಿಡ್ತಂತೆ ಅವನಿಗೆ. ಇಮಿಡಿಯೇಟಾಗಿ ಆ ಜ್ಞಾನ ಬಂದ್ಬಿಡ್ತಂತೆ. ಅಲ್ಲಿ ತನಕ ಆ ಮಗು ಓದಿಲ್ಲ, ಪಾಠ ಕಲ್ತಿಲ್ಲ, ಏನೂ ಮಾಡಿಲ್ಲ ಅಂತ ಮಗುಗೆ ಇಮಿಡಿಯೇಟಾಗಿ ಕರುಣೆ ಆಯಿತು. ನಾರಾಯಣನ ಕರುಣೆ ಆಯಿತು ಆ ಶಂಖ ಸ್ಪರ್ಶದಿಂದ. ಆವಾಗ ಅವನಿಗೆ ಒಂದೇ ನಿಮಿಷಕ್ಕೆ ಏನು ಮಾತಾಡಬೇಕು ಅಂತ ಗೊತ್ತಾಗದೆ ನಾರಾಯಣನ ಜಪ ಮಾಡೋಷ್ಟು ಜೋರಾಗಿ ಹೇಳೋದು, ನಾರಾಯಣ, ಗೋವಿಂದ, ಅಚ್ಯುತ, ಅನಂತ, ಕೇಶವ, ನೀನು ಬಂದಿದೆಯಾ ಅಂತ. ಆವಾಗ ನಾರಾಯಣನೇ ಮಾತಾಡಿದ್ರು. ಅವ್ರು ಮಾತಾಡಿ ಹೇಳಿದ್ರಂತೆ, ಧ್ರುವ, ನೀನು ಒಂದು ಸ್ಥಾನಕ್ಕೋಸ್ಕರ ನೀನು ಈ ಜಪ ಮಾಡಿದ್ಯಾ. ನಿನ್ನಷ್ಟು ಜಪ ಈ ವಯಸ್ಸಲ್ಲಿ ಮಾಡಿರೋರು ಯಾರೂ ಇಲ್ಲ.
ನಿನಗೆ ನಾನು ಎಂಥ ಸ್ಥಾನ ಕರುಣಿಸ್ತೀನಿ ಅಂದರೆ ಈ ಭೂಮಂಡಲದಲ್ಲಿ ಯಾರಿಗೂ ಸಿಕ್ಕಿರಬಾರ್ದು ಅಂಥ ಸ್ಥಾನ ನಾನು ನಿನಗೆ ಕೊಡ್ತೀನಿ ಅಂತ ಹೇಳಿ ಅಲ್ಲಿ ಧ್ರುವಮಂಡಲ, ಆವಾಗಲೇ ಧ್ರುವಮಂಡಲ ಅಂತ ಸೃಷ್ಟಿಯಾಗುತ್ತೆ. ಆವಾಗಲೇ ನಾರಾಯಣ ಅವ್ರಿಗೆ ಧ್ರುವಮಂಡಲ, ಧ್ರುವ ನಕ್ಷತ್ರ ಅಂತ ಹೇಳ್ತಾರಲ್ಲ ಆ ಸ್ಥಾನ. ಎಲ್ಲ ನಕ್ಷತ್ರಗಳ ಮೇಲೆ ಇರುವಂಥದ್ದು ಧ್ರುವ ನಕ್ಷತ್ರ. ವಿಷ್ಣುವಿನ ಲೋಕದ ಕೆಳಗೆ, ನಮ್ಮ ಲೋಕದ ಮೇಲೆ ಅಲ್ಲಿರೋದು ಧ್ರುವ ಮಂಡಲ ಅಂತ. ಅದನ್ನ ತುಂಬಾ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಭಾಗವತದಲ್ಲಿ, ಹೇಗೆ ಆ ಸ್ಥಾನ, ಏನು ಆ ಜಾಗ ಏನು ಅಂತ. ಈ ಸಪ್ತ ಋಷಿಗಳ ಮೇಲೆ ಬರೋದಂತೆ ಆ ಜಾಗ. ಸಪ್ತ ಋಷಿಗಳಿಗಿಂತ ಒಳ್ಳೆಯ ಉನ್ನತ ಪೊಸಿಷನ್ ಧ್ರುವನಿಗೆ ಸಿಕ್ಕಿರೋದು. ಮತ್ತೆ ಇನ್ನೊಂದು ಏನು ಹೇಳ್ತಾರೆ, ಧ್ರುವ 5 ವರ್ಷದ ಮಗುಗೆ ಈ ಸ್ಮೃತಿ ಬರಬೇಕು ಅಂದರೆ ನಾವು ಧ್ರುವನಿಗೆ ನಮಸ್ಕಾರ ಮಾಡಬೇಕಂತೆ ನಾವೆಲ್ಲರೂ. ನಮಗೆ ಧ್ರುವ ಸ್ಮೃತಿ ಬೇಕು ಅಂತ. ಧ್ರುವ ಸ್ಮೃತಿ ಅಂದರೆ ನಮಗೆ ನಮ್ಮ ಸ್ಮೃತಿ ಶಕ್ತಿ ಚೆನ್ನಾಗಿರ್ಬೇಕು, ಒಳ್ಳೆಯದು ನಾವು ಯೋಚನೆ ಮಾಡೋ ಶಕ್ತಿ ಇರಬೇಕು, ನಮಗೆ ಆ ಪವರ್ ಇರಬೇಕು ಅಂತ ಧ್ರುವ ಸ್ಮೃತಿ. ನಮಗೆ ಧ್ರುವ ಸ್ಮೃತಿ ಬೇಕು ಅಂದರೆ ನಾವು ಧ್ರುವನಿಗೆ ನಮಸ್ಕಾರ ಮಾಡಬೇಕು ಅಂತ ಹೇಳ್ತಾರೆ. ದ್ವಾದಶಿ ದಿವಸ, ಪೌರ್ಣಮಿ ದಿವಸ ಧ್ರುವನ ಚರಿತ್ರೆ ಕೇಳಬೇಕಂತೆ. ನಮಗೆ ಧ್ರುವ ಸ್ಮೃತಿ ಬರಬೇಕು ಅಂದರೆ ಧ್ರುವನ ಚರಿತ್ರೆ ಕೇಳಿ ಮತ್ತು ಯಾವುದೇ ಒಳ್ಳೆಯ ಹಬ್ಬಗಳಿರುತ್ತಲ್ಲ ಅವತ್ತು ಧ್ರುವನ ಚರಿತ್ರೆ ಕೇಳಬೇಕಂತೆ. ಧ್ರುವನ ಚರಿತ್ರೆ ಕೇಳಿದ್ರೆ ನಮ್ಮ ಸ್ಮೃತಿ, ನಮ್ಮ ಪ್ರಜ್ಞಾಶಕ್ತಿ ಜಾಸ್ತಿ ಆಗುತ್ತೆ. ಅದಕ್ಕೆ ಧ್ರುವನ ಚರಿತ್ರೆ ಓದಬೇಕು ಅಂತ ಹೇಳ್ತಾರೆ. ಆದಷ್ಟು ಮನೇಲಿ ಮಕ್ಕಳಿಗೆ ಧ್ರುವನ ಚರಿತ್ರೆ ಹೇಳಿ ಅಂತ. ಮಕ್ಕಳಿಗೆಲ್ಲ ನಮಗೆಲ್ಲ ನಮ್ಮ ತಾತ ಹೇಳಿದ್ರು, ನಮ್ಮ ಅಜ್ಜಿ ಹೇಳಿದ್ರು, ನಮ್ಮ ತಂದೆಯವರು ಹೇಳ್ತಾ ಇದ್ರು. ಸೊ ಈ ಥರ ಧ್ರುವನ ಚರಿತ್ರೆ ಹೇಳ್ತಾ ಇರ್ಬೇಕಂತೆ ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆಲ್ಲ ಇದನ್ನು ಹೇಳಿದ್ರೆ ಅವರಿಗೆ ಬೇಗ ಸ್ಮೃತಿ ಬರುತ್ತೆ, ಆ ಜ್ಞಾನ ಬರುತ್ತೆ ಅಂತ ಧ್ರುವನ ಚರಿತ್ರೆ ಹೇಳಬೇಕು ಅಂತ ಹೇಳ್ತಾರೆ. ಇದು ಹೇಳಿ ನಾರಾಯಣ ಅದೃಶ್ಯ ಅಂತ. ಈ ವಿಷಯ ಇವಾಗ ಬ್ರೇಕಿಂಗ್ ನ್ಯೂಸ್ ಆಗಿತ್ತು, ಎಲ್ಲರಿಗೂ ಗೊತ್ತಾಯಿತು. ಧ್ರುವನ ತಪಸ್ಸು ಮುಗಿತು. ನಾರದರು ಬಂದು ಈ ವಿಷಯ ಉತ್ಥಾನಪಾದನಿಗೆ ತಿಳಿಸಿದ್ರು. ಈ ಕಡೆ ಉತ್ಥಾನಪಾದಕ್ಕೆ ಗೊತ್ತಾಯಿತು 5 ವರ್ಷದ ಮಗು ಕಾಡಿಗೆ ಹೊಟ್ಟೋಗಿದ್ದಾನೆ ಅಂತ. ಆವಾಗ ಅವ್ರ ಮನಸ್ಸಿಗೆ ಬೇಜಾರಾಗಿ ಅವಾಗಿಂದ ಅವರು ಅಯ್ಯೋ 5 ವರ್ಷ ಮಗು ನನ್ನ ತೊಡೆ ಮೇಲೆ ಕೂತ್ಕೊಳ್ಳೋಕೆ ಬಂದು ನಾನು ಕೂರಿಸ್ಕೋಬೇಕಿತ್ತು ಅಂತ ಪಶ್ಚಾತ್ತಾಪ ಆಗೋಕ್ಕೆ ಶುರುವಾಯ್ತಂತೆ. ಆವಾಗ ಉತ್ಥಾನಪಾದ ಮಗು ಬರ್ತಾ ಇದೆ ಅಂತ ಗೊತ್ತಾಗಿದ ತಕ್ಷಣ ಎಲ್ಲ ಕಡೆ ದುಂದುಬಿಗಳು, ನಾದಘೋಷಗಳು ಮತ್ತು ಎಲ್ಲ ಕಡೆ ಡೆಕೋರೇಷನ್ ಮಾಡಿ ಆ ಮಗುನ ಕರೆಸ್ಕೊಳ್ಳೋಕ್ಕೆ ಊರು ಹೊರಗಡೆ ಬಂದು ನಿಂತಿದ್ರಂತೆ. ಧ್ರುವ ಬಂದಂತೆ. ಧ್ರುವ ಇಷ್ಟೆಲ್ಲ ಆದರೂ ಧ್ರುವನಿಗೆ ಬೇಜಾರು ಖುಷಿ ಆಗಿರಲಿಲ್ಲಂತೆ. ನಾರದರು ಕೇಳಿದ್ರಂತೆ, ನಾರದರು ಸಿಕ್ಕಿದ್ರು, ಯಾಕಪ್ಪ ನಿಮ್ಗೆ ಏನಾಯಿತು, ಯಾಕೆ ನಿಮ್ಗೆ ಬೇಜಾರು, ನಿಮ್ಗೆ ಎಂಥ ಒಳ್ಳೆ ಸ್ಥಾನ ಸಿಕ್ಕಿದೆ, ಎಂಥ ಒಳ್ಳೆ ಸ್ಥಾನ ನಿಮ್ಗೆ ಭಗವಂತ ಕೊಟ್ಟಿದ್ದಾನೆ, ಇನ್ನೇನು ನಿಮ್ಗೆ ಬೇಕು ಅಂತ. ಎಲ್ಲ ಕೇಳಿದೆ, ನಾನು ಕೇಳಬೇಕಿರೋದನ್ನೇ ಕೇಳಿಲ್ಲ. ಆ್ಯಕ್ಚುಲಿ ಧ್ರುವ ಏನು ಕೇಳಲೇ ಇಲ್ಲ, ನಾರಾಯಣನೇ ಕೊಟ್ಟಿರೋದು. ನನಗೆ ಏನು ಬೇಕಿತ್ತು ಅದನ್ನೇ ನಾನು ಕೇಳಿಲ್ಲ. ಏನಪ್ಪ ನೀನು ಕೇಳಿಲ್ಲ ಅಂದಾಗ, ನಿನಗೆ ಭಕ್ತಿ ಕೊಡು, ನನಗೆ ನಿನ್ನಲ್ಲಿ ಜ್ಞಾನ ಕೊಡು, ನಾನು ಅದನ್ನೇ ಅವ್ನಿಗೆ ಕೇಳಿಲ್ವಲ್ಲ, ಇದು ನನಗೆ ಬೇಜಾರಾಗ್ತಾ ಇದೆ. ಇಲ್ಲ, ನಿನಗೆ ದೇವರ ಅನುಗ್ರಹ ಆಗಿದೆ, ನೀನೇನು ಯೋಚನೆ ಮಾಡ್ತೀರ, ಹೋಗು ಅಂತ ನಾರದ ಹೇಳ್ಕೊಳ್ತಾರೆ. ಇಲ್ಲಿ ತನಕ ಧ್ರುವ ಯಾರು ಧ್ರುವನಿಗೆ ಅವ್ರ ಲೆಕ್ಕಕ್ಕೆ ಇಟ್ಕೊಂಡಿರ್ಲಿಲ್ಲ. ಇವಾಗ ಇಡೀ ರಾಜ್ಯದವರು ಧ್ರುವ ಬರ್ತಾ ಇದ್ದಾನೆ ಅಂತ ಹೇಳಿದ್ರೆ ಸಂಭ್ರಮಿಸ್ತಿದ್ರಂತೆ. ನೋಡಿ, ಇದಕ್ಕೆ ಏನು ಕಾರಣ ಅಂದರೆ ನಾರಾಯಣನ ಅನುಗ್ರಹ ಯಾವಾಗ ನಮ್ಗೆ ಆಗುತ್ತೆ. ಯಾರು ನಮ್ಮನ್ನು ನೋಡ್ತಾ ಇರಲಿಲ್ಲ, ಯಾರು ನಮಗೆ ಗೌರವ ಕೊಡ್ತಾ ಇರಲಿಲ್ಲ ಅಂತವರೆಲ್ಲ ನಮ್ಗೆ ಗೌರವ ಕೊಡ್ತಾ ಇದ್ದಾರೆ. ಆ ನಾರಾಯಣನ ಅನುಗ್ರಹ ನಮ್ಮ ಮೇಲೆ ಆಗಬೇಕು. ಆ ಸುನೀತಿಗೆ ಉತ್ಥಾನಪಾದ ಅಲ್ಲಿ ತನಕ ನೋಡ್ತಾ ಇರಲಿಲ್ಲ, ಮಾತಾಡಿಸ್ತಾ ಇರಲಿಲ್ಲ, ಪ್ರೀತಿ ಮಾಡ್ತಾ ಇರಲಿಲ್ಲ. ಸುನೀತಿ ಮಗ ಧ್ರುವ, ಅವನಿಗೆ ದೇವರ ಆಶೀರ್ವಾದ ಆಗಿದೆ ಅಂತ ಗೊತ್ತಾಗಿದ ತಕ್ಷಣ ಸುನೀತಿನ ಕರೆದು ಅವಳಿಗೆ ಅಲಂಕರಿಸಿ ಅವಳನ್ನ ಜೊತೆಗೆ ಕರ್ಕೊಂಡು ಬಾಗಿಲಲ್ಲಿ ಬಂದು ನಿಂತಿದ್ರಂತೆ. ಇಡೀ ರಾಜ್ಯದವರು ಸುನೀತಿಗೆ ನಮಸ್ಕಾರ ಮಾಡ್ತಾ ಇದ್ರಂತೆ. ನಿನ್ನ ಎಂಥ ತಾಯಿ, ನಿನ್ನ ಎಂಥ ಮಗನನ್ನ ಪಡೆದಿದೆಯಾ ಅಂತ. ಅದಕ್ಕೆ ನಾವು ಎಂಥ ಮಗನನ್ನ ನಾವು ಪಡಿತೀವಿ, ನಮ್ಮ ಮಕ್ಕಳಿಂದ ನಮಗೆ ಒಳ್ಳೆ ಕತೆ ಹೆಸರು ಬರುತ್ತೆ ಅಂತ ಭಾಗವತದಲ್ಲಿ ಹೇಳಿದರು. ಇದೆಲ್ಲ ಬಂತು, ಎಲ್ಲರೂ ಬಂದು ಅಲ್ಲಿ ಕಾಯ್ತಾ ಇದ್ದಾರೆ. ಉತ್ಥಾನಪಾದ ಮಗ ಬಂದಿದ ತಕ್ಷಣ ಧ್ರುವನನ್ನ ಮೆಚ್ಚಿ ಅಪ್ಪಿಕೊಂಡು ಬಂದು, ನೋಡು ನೀನು ಮಾಡಿರೋ ತಪಸ್ಸು ತುಂಬ ಘೋರವಾಗಿದೆ, ನೀನು ಇಂಥ ತಪಸ್ಸು ಮಾಡಿದೆಯಾ ಅಂತ ಹೇಳಿ ಪ್ರೀತಿಯಿಂದ ಕರ್ಕೊಂಡು ಬಂದು ಅವನ ರಾಜ್ಯದಲ್ಲಿ ಕೂರಿಸ್ತಾನೆ. ಹೀಗೆ ಸ್ವಲ್ಪ ದಿವಸ ಆಯಿತು. ಆಮೇಲೆ ಧ್ರುವನಿಗೆ ಪಟ್ಟಾಭಿಷೇಕ ಮಾಡಿ ಉತ್ಥಾನಪಾದ ಹೊರಟು ಹೋಗ್ತಾರೆ.
ಆ್ಯಕ್ಚುಲಿ ನಾರಾಯಣ ಬಂದಾಗ ನಾರಾಯಣ ಅಲ್ಲಿ ಮುಂದೆ ಏನೇನಾಗತ್ತೆ ಅಂತ ಧ್ರುವನಿಗೆ ಹೇಳಿರ್ತಾರಂತೆ. ನಿನ್ನ ತಮ್ಮ ಕಾಡಿಗೆ ಹೋಗ್ತಾನೆ, ನಿನ್ನ ತಮ್ಮನಿಗೆ ಗಾಂಧರ್ವರು ಕೊಲ್ತಾರೆ ಅಂತ ಹೇಳಿರ್ತಾರಂತೆ. ಮತ್ತು ನಿಮ್ಮ ತಾಯಿ ಅಂದರೆ ಸುರುಚಿ ಅವಳು ಅವನ ಜೊತೆಲೆ ಪ್ರಾಣ ಬಿಡ್ತಾರೆ ಅಂತ ಇದು ಕತೆ ಗೊತ್ತು. ಧ್ರುವ ರಾಜ ಆಗಿದ್ದಾರೆ. ಧ್ರುವ ರಾಜ ಆಗಿ ಚೆನ್ನಾಗಿ ರಾಜ್ಯವನ್ನು ಆಳ್ತಾ ಇದ್ದಾನೆ. ಉತ್ತಮ ತಮ್ಮ ಅವನು ಒಂದು ದಿವಸ ಕಾಡಿಗೆ ಹೋಗ್ತಾನೆ. ಕಾಡಿಗೆ ಹೋಗಿ ಹಾಗೆ ಅಲ್ಲಿ ಬೇಟೆ ಆಡ್ತಾ ಇರುವಾಗ ಗಂಧರ್ವರು ಬರ್ತಾರೆ. ಆ ಗಂಧರ್ವರು ಉತ್ತಮನಿಗೆ ಕೊಂದು ಹಾಕ್ತಾರೆ. ಈ ಉತ್ತಮನನ್ನು ಹುಡುಕೊಂಡು ಸುರುಚಿ ಕಾಡಿಗೆ ಹೋಗ್ತಾಳೆ. ಸುರುಚಿ ಕೂಡ ಅಲ್ಲಿ ಪ್ರಾಣ ಬಿಡ್ತಾಳೆ. ಉತ್ತಮನಿಗೆ ಗಂಧರ್ವರು ಕೊಂದಿದ್ದಾರೆ ಅಂತ ಧ್ರುವನಿಗೆ ಮೆಸೇಜ್ ಬರುತ್ತೆ. ಧ್ರುವ ಆವಾಗ ಕೋಪದಿಂದ ಕಾಡಿಗೆ ಬಂದು ಅಲ್ಲಿದ್ದ ಗಂಧರ್ವರಿಗೆಲ್ಲ ಜೋರು ಯುದ್ಧ ಮಾಡಿ ಎಲ್ಲ ಗಂಧರ್ವರನ್ನ ಸಾಯಿಸ್ತಾರಂತೆ. ಆಲ್ಮೋಸ್ಟ್ ಎಲ್ಲ ಗಂಧರ್ವರನ್ನ ಸಾಯಿಸ್ತಾ ಇರ್ತಾರಂತೆ. ಆವಾಗ ಸ್ವಯಂಭೂ ಮನು ಯಾರ ಧ್ರುವನಿಗೆ ಏನಾಗಬೇಕು? ತಾತ. ಸ್ವಯಂಭೂ ಮನು ಧ್ರುವನ ತಾತ. ಅವರೇ ಬಂದು ಧ್ರುವನಿಗೆ ಆಜ್ಞೆ ಮಾಡ್ತಾರೆ, ಸಾಕು ನಿಲ್ಲಿಸಿ, ಈ ಗಂಧರ್ವನ್ನೆಲ್ಲ ನೀನು ನಾಶ ಮಾಡ್ತಾ ಇದೆಯಾ? ಉತ್ತಮ ಅವನ ಜೀವ ಅಲ್ಲಿ ಮುಟ್ಟಿತ್ತು, ಅವನ ಪ್ರಾಣ ಅಲ್ಲಿ ಹೋಗ್ಬೇಕಿತ್ತು, ಅದಕ್ಕೆ ಅವನ ಪ್ರಾಣ ಬಿಟ್ಟಿತ್ತು. ನೀನು ಅವರು ಕಾರಣ ಅಂತ ಅವ್ರನ್ನ ಸಾಯಿಸ್ತಾ ಇದೆಯಾ? ಅದು ತಪ್ಪು. ಗಂಧರ್ವನ್ನ ಸಾಯಿಸೋದು ನೀನು ನಿಲ್ಲಿಸ್ಬೇಕು, ಇವಾಗ ಸಾಕು ನೀನು ಮಾಡಿದ್ದು ಅಂತ ಹೇಳ್ತಾರೆ. ನೀನು ಇದನ್ನು ಮಾಡಿದ್ರೆ ಗಂಧರ್ವರೆಲ್ಲ ಕುಬೇರನ ಪರಿವಾರದವರು, ಕುಬೇರನ ಕಡೆಯವರು. ಕುಬೇರನಿಗೆ ಸಿಟ್ಟಾಗತ್ತೆ. ಕುಬೇರನಿಗೆ ಸಿಟ್ಟು ಬಂತು ಅಂದರೆ ನಿನ್ನ ರಾಜ್ಯಕ್ಕೆ ಕಷ್ಟ ಆಗತ್ತೆ, ನೀನು ಈ ಥರ ಮಾಡಬೇಡ ಅಂತ ಸ್ವಯಂಭೂಮನು ಹೇಳಿದಾಗ ಸರಿ ಅಂತ ಹೇಳಿ ಅವರ ತಾತನ ಆಜ್ಞೆ ಅಲ್ಲಿಗೆ ಪಾಲಿಸಿ ಧ್ರುವ ಯುದ್ಧ ಮುಗಿಸಿ ಅವನು ಕುಬೇರನ ಹತ್ರ ಹೋಗ್ತಾನೆ. ಕುಬೇರನ ಹತ್ರ ಹೋಗ್ಬಿಟ್ಟು ನಮಸ್ಕಾರ ಮಾಡಿ ಕುಬೇರನಿಗೆ ಈ ಥರ ನಾನು ಧ್ರುವನಿಗೆಲ್ಲ ಧ್ರುವ ನಿಮ್ಮ ಗಂಧರ್ವನ ನಾನು ಸಾಯಿಸಿರೋದು ಇದೇ ಕಾರಣದಿಂದ ನನ್ನ ಕ್ಷಮಿಸಬೇಕು ಅಂತೆಲ್ಲ ಹೇಳಿದಾಗ ಕುಬೇರನಿಗೆ ತುಂಬ ಸಂತೋಷ ಆಗಿ, ಕುಬೇರ ನಿನಗೆ ಏನೇ ವರ ಬೇಕಿದ್ರು ನಾನು ಕೊಡ್ತೀನಿ ಕೇಳು ಅಂತ ಹೇಳ್ತಾನೆ. ಯಾಕಂದರೆ ನೀನೇ ಬಂದು ನನ್ನ ಹತ್ರ ಒಪ್ಕೊಂಡು ನಿನ್ನಲ್ಲಿ ಆಗಿರೋ ತಪ್ಪು ಹೇಳ್ತಾ ಇದೆಯಾ ಅಂತ. ಆವಾಗ ಕುಬೇರನಿಗೆ ಅಲ್ಲಿ ಧ್ರುವ ಆ ವರ ಕೇಳ್ತಾನೆ, ನನ್ನಲ್ಲಿ ಯಾವಾಗಲೂ ನಾರಾಯಣನ ಮುಕ್ತಿ ಸದಾ ನನ್ನ ಮನಸ್ಸಲ್ಲಿ ಇರಬೇಕು, ಈ ವರ ನಿನ್ನನ್ನು ಕರುಣಿಸ್ಬೇಕು ಅಂತ. ಕುಬೇರ ತಥಾಸ್ತು ಅಂತ ಹೇಳಿ ಅಲ್ಲಿಂದ ವಾಪಸ್ಸು ಬರ್ತಾನೆ ಧ್ರುವ. ಬಂದು 36,000 ವರ್ಷ ಧ್ರುವ ಆಳಲು. ಇದು ನಾರಾಯಣ ಅವಾಗಲೇ ಹೇಳಿರ್ತಾರೆ, 36,000 ವರ್ಷ ನೀನು ಆಳ್ತೀಯ ಅಂತ. ಆಮೇಲೆ ಅವನ ಮಗ ಅಂಗರಾಜ ಅವನಿಗೆ ಪಟ್ಟಾಭಿಷೇಕ ಮಾಡಿ ಇವರು ಧ್ರುವ ಅಲ್ಲಿಂದ ಬದ್ರಿಕಾಶ್ರಮಕ್ಕೆ ಹೋಗ್ತಾರೆ. ಬದ್ರಿಗೆ ಹೋಗ್ಬಿಟ್ಟು ಅವರು ಪ್ರಾಣ ಬಿಡಬೇಕು ಅಂತ ಹೇಳಿ ಬದ್ರಿಗೆ ಹೋಗ್ತಾರೆ. ಧ್ರುವ ಬದ್ರಿಗೆ ಬಂದ ಮೇಲೆ ಅಲ್ಲಿ ಯೋಗದಿಂದ, ಯೋಗ ಮಾಯೆಯನ್ನು ನಿಮ್ಮೊಂದೆ ಹೇಳಿದ್ದೆ, ಯೋಗದಿಂದ ನಮ್ಮ ಪ್ರಾಣ ಶಕ್ತಿಯನ್ನು ಮೇಲೆ ತಂದು ಬ್ರಹ್ಮರಂಧ್ರದಿಂದ ಬಿಡಬೇಕು. ಅದೇ ಥರ ಅವರು ಬಂದು ಇಲ್ಲಿ ತಪಸ್ಸು ಮಾಡಿ ಧ್ರುವ ಅವರು ಬ್ರಹ್ಮರಂಧ್ರದಿಂದ ಪ್ರಾಣ ಬಿಡೋಕ್ಕೆ ಸಿದ್ಧರಾಗ್ತಾರೆ. ಪ್ರಾಣ ಬಿಡ್ತಾರೆ. ಆವಾಗ ನಂದ ಸುನಂದ ಅಂತ ಅವರು ವೈಕುಂಠ ಲೋಕದಿಂದ ಬರ್ತಾರೆ ಧ್ರುವನ ಕರ್ಕೊಂಡು ಹೋಗೋಕ್ಕೆ. ವಿಮಾನ ತಂದಿದ್ದಾರೆ, ಕರ್ಕೊಂಡು ಹೋಗ್ಬೇಕು ಅಂತ. ಧ್ರುವನ ಪ್ರಾಣ ಕರ್ಕೊಂಡು ಹೋಗ್ಬೇಕು ಅಂತ ಬರ್ತಾರೆ. ಧ್ರುವ ಆ ವಿಮಾನ ಹತ್ತೋ ಹೊತ್ತಿಗೆ ಅವ್ರ ಮನಸ್ಸಿಗೆ ಆವಾಗ ನೆನಪಾಗುತ್ತಂತೆ, ಅಯ್ಯೋ ನನ್ನ ತಾಯಿ ನನಗೆ ಈ ನಾರಾಯಣನ ಬಗ್ಗೆ ಹೇಳ್ಕೊಟ್ಟಿರೋ ಅಂಥ ತಾಯಿನ ನೀವು ಬಿಟ್ಟು ಹೋಗ್ಬೇಕಾ ಅಂತ. ನಾನು ಬರಲ್ಲ, ನನ್ನ ತಾಯಿ ನನ್ನ ಜೊತೆ ಇಲ್ಲ, ನನ್ನ ತಾಯಿನ ಬಿಟ್ಟು ನಾನು ಬರೋಕ್ಕಾಗಲ್ಲ ಅಂತ ಹೇಳ್ತಾರೆ. ಆವಾಗ ನಂದ ಸುನಂದರು, ನೋಡು ನಿನ್ನ ಈ ಒಳ್ಳೆಯ ಬುದ್ಧಿಯಿಂದಲೇ ನಿನಗೆ ಇವತ್ತು ವೈಕುಂಠ ಲೋಕ ಸಿಗ್ತಾ ಇದೆ. ನಿನ್ನ ತಾಯಿ ನಿನ್ನ ಅನುಗ್ರಹದಿಂದ ಮುಂದಕ್ಕೆ ಹೋಗ್ತಾ ಇದ್ದಾಳೆ ನೋಡು, ಅಲ್ಲಿ ಆ ವಿಮಾನದಲ್ಲಿ ನಿನ್ನ ತಾಯಿ ಸೀದಾ ವೈಕುಂಠಕ್ಕೆ ಹೋಗ್ತಾ ಇದ್ದಾಳೆ. ಅವಳು ಹೋದ್ಮೇಲೆ ನೀನು ಹೋಗೋದು. ಆವಾಗ ಧ್ರುವನಿಗೆ ಸಮಾಧಾನ ಆಗಿ ವಿಮಾನ ಏರಿ ಅಲ್ಲಿಂದ ಅವರು ವೈಕುಂಠ ಲೋಕ ಹೋಗ್ತಾರೆ. ಇದು ಧ್ರುವನ ಚರಿತ್ರೆ. ಈ ಧ್ರುವನ ಚರಿತ್ರೆ ಎಲ್ಲರೂ ಕೇಳಬೇಕು ಅಂತ ಹೇಳ್ತಾರೆ. ಧ್ರುವ ನಕ್ಷತ್ರ ಅಂತ ಹೇಳೋದು ಅದಕ್ಕೋಸ್ಕರ. ಈ ಧ್ರುವ ಸ್ಮೃತಿ ನಮಗಿದ್ರೆ ಯಾವಾಗಲೂ ನಮ್ಮಲ್ಲಿ ಒಳ್ಳೆ ಯೋಚನೆ, ಒಳ್ಳೆ ಚಿಂತನೆ ಇರುತ್ತೆ.
ಹೀಗೆ ಮುಂದೆ ವೇನ ರಾಜ ಅಂಗ ಮಹಾರಾಜ ಇದ್ದಾನಲ್ಲ, ಅವನ ಮಗ ವೇನ ಅಂತ. ಅಂಗ ಮಹಾರಾಜ ಕೂಡ ತುಂಬ ಒಳ್ಳೆ ತಪಶಕ್ತಿ ಇದ್ದವನು, ಮತ್ತು ಅವನು ಎಲ್ಲ ಯಾಗ ಯಜ್ಞಗಳೆಲ್ಲ ಮಾಡ್ತಾ ಇದ್ದಂತೆ. ಬಟ್ ಯಾಗ ಯಜ್ಞ ಮಾಡಿದಾಗ ಹವಿಸ್ ತಗೊಳಕ್ಕೆ ಯಾವ ದೇವತೆಗಳು ಬರ್ತಾ ಇದ್ದಿದ್ದು ಅಂಗ ಮಹಾರಾಜನ ಇದಕ್ಕೆ. ಅವನಿಗೆ ಅರ್ಥ ಆಗಿಲ್ಲ ಯಾಕೆ ಯಾರು ಹವಿಸ್ ತಗೊಳಕ್ಕೆ ಬರ್ತಾ ಇಲ್ಲ ಅಂತ ಹೇಳಿ. ಆವಾಗ ದೇವತೆ ಋಷಿಗಳೆಲ್ಲ ಅಲ್ಲಿದ್ದವರು ಹೇಳಿದಂತೆ, ನಿನಗೆ ಪುತ್ರರಿಲ್ಲ, ನಿನಗೆ ಸುಪುತ್ರರು ಇಲ್ಲ, ಅದಕ್ಕೋಸ್ಕರ ನಿನಗೆ ಹವಿಸ್ ನೀನು ಮಾಡೋ ಯಾಗಕ್ಕೆ ಸಫಲ ಆಗ್ತಾ ಇಲ್ಲ ಅಂತ. ಆವಾಗ ಅವರು ತಮ್ಮ ಪುತ್ರ ಕಾಮೇಶ್ವರಿ ಯಾಗ ಮಾಡಿ ವೇನ ಅಂತ ಒಂದು ಮಗನ ಪಡ್ತಾರೆ. ಭಾಗವತದಲ್ಲಿ ಬರೀ ಒಳ್ಳೆಯ ಮಕ್ಕಳ ಚರಿತ್ರೆ ಒಂದೇ ಹೇಳಿಲ್ಲ. ವೇನ ಅನ್ನೋ ರಾಜ ತುಂಬ ಕೆಟ್ಟ ರಾಜ. ವೇನನ ಚರಿತ್ರೆ ಏನಿದೆ ಅದು ತುಂಬ ಕೆಟ್ಟ ಚರಿತ್ರೆ. ಅವನು ಹುಟ್ಟಿದಾಗಿದ್ದಾಗ ಕೆಟ್ಟ ಯೋಚನೆನೇ ಅವನಿಗೆ. ಮಗು ಇದ್ದಾಗ ಆಡ್ತಾ ಇದ್ನಲ್ಲ, ಜೊತೆಲಿ ಚಿಕ್ಕ ಮಕ್ಕಳಿದ್ರೆ ಆ ಚಿಕ್ಕ ಮಕ್ಕಳ ಜೊತೆನೇ ಹೋಗ್ಬಿಟ್ಟು ಬಾವಿ ಹತ್ರ ಆಡೋದು. ಆ ಮಕ್ಕಳು ಯಾರು ಅವ್ರ ಫ್ರೆಂಡ್ಸ್ ಯಾರು ಇರ್ತಾರೆ ಅವ್ರನ್ನೆಲ್ಲ ಬಾವಿ ಒಳಗಡೆ ತಳ್ಳಬಿಟ್ಟು ಅವರು ಮಿಲಿಮಿಲ್ಲ ಒದ್ದಾಡ್ತಾ ಪ್ರಾಣ ಬಿಡ್ತಾರಲ್ಲ, ಅದನ್ನ ನೋಡಿ ಇವ್ರು ಖುಷಿ ಪಡೋದಂತೆ. ಆ ಥರ ಹುಡುಗ ಅವನು ವೇನ ಈ ಥರ ಆದಾಗ ಅಂಗರಾಜನಿಗೆ ತುಂಬ ಬೇಜಾರಾಗತ್ತಂತೆ. ಈ ಥರ ಮಗ ನನಗಿದ್ದಾನಲ್ಲ, ಏನು ಮಾಡೋದು, ಆದರೆ ಈ ನನ್ನ ಪ್ರಜೆಗಳನ್ನ ನಾನು ಬಿಟ್ಟು ಹೋಗೋಕ್ಕಾಗಲ್ಲ ಅಂತ ಹೇಳಿ ಅವನನ್ನೇ ರಾಜ ಮಾಡಿಬಿಟ್ಟು ಅವರು ಕಾಡು ಹೊಟ್ಟೋಗ್ತಾರೆ. ಈ ವೇನ ರಾಜ ಏನಂದರೆ ಎಲ್ಲರಿಗೂ ಆಜ್ಞೆ, ದೇವ್ರಿಗೆ ಯಾರು ನಮಸ್ಕಾರ ಮಾಡೋವಾಗಿಲ್ಲ, ದೇವ್ರನ್ನ ಯಾರು ದೊಡ್ಡ ಜಪ ಮಾಡೋವಾಗಿಲ್ಲ, ನಾನೇ ರಾಜ, ನಾನೇ ದೇವರು. ಅವನೇ ಫಸ್ಟು ಹೇಳಿದ್ದು ನಾನೇ ದೇವರು ಅಂತ. ಅದಾದ್ಮೇಲೆ ಹಿರಣ್ಯಕಶ್ಯಪು ಬರೋದು. ಅವನೇ ಫಸ್ಟ್ ದೇವ್ರು ಅನ್ನೋದು ಯಾರು ಇಲ್ಲ, ನಾನೇ ದೇವರು, ರಾಜನೇ ದೇವರು, ನನ್ನನ್ನೇ ನಮಸ್ಕಾರ ಮಾಡಬೇಕು, ನನ್ನನ್ನೇ ಧ್ಯಾನಿಸ್ಬೇಕು ಅಂತ ಘೋಷಣೆ ಮಾಡಿದಂತೆ. ಇದೆಲ್ಲ ಕೇಳಿ ಆ ಋಷಿಗಳಿಗೆಲ್ಲ ತುಂಬ ಕೋಪ ಬಂತು. ಒಂದು ದಿವಸ ವೇದನ ಹತ್ರ ಬಂದು, ನೀನು ಮಾಡ್ತಾ ಇರೋದು ತಪ್ಪು, ಈ ಥರ ಮಾಡಬೇಡ ಅಂತ ಹೇಳ್ತಾರೆ. ನಾನು ಹೇಳೋದು ಸರಿ, ನೀವು ನಿಮ್ಗಳಿಗೆ ಬುದ್ಧಿ ಇಲ್ಲ, ನಿಮಗೆಲ್ಲ ವಯಸ್ಸಾಗಿದೆ, ನಾನು ಹೇಳೋದು ಕರೆಕ್ಟು, ನೀವು ನನ್ನ ಮಾತು ಕೇಳಬೇಕು ಅಂತ ಜೋರು ಇದು ಮಾಡಿದಂತೆ ಆ ಋಷಿಗಳಿಗೆ ಸಿಟ್ಟು ಬಂದು ಬರೀ ಒಂದು ಹೂಂಕಾರ, ಅವರೊಂದು ಹೂಂಕಾರದಲ್ಲಿ ವೇದನನ್ನ ಕೊಂದಾಕಿದ್ರಂತೆ. ಬರೀ ಅವ್ರು ಅಷ್ಟು ಸಿಟ್ಟು ಬಂದಿತ್ತು ಋಷಿಗಳಲ್ಲಿ ಅಷ್ಟು ಪವರ್ ಇರುತ್ತಂತೆ. ಅದಕ್ಕೇನೆ ನಾವು ಹೋಗಿ ಅವ್ರ ಹತ್ರ ಫಸ್ಟ್ ನಾವು ಏನು ಮಾಡೋದಂದ್ರೆ, ನಾವು ಎಂಥ ಸಂತರನ್ನು ನೋಡಿದ್ರೆ ನಾವು ಫಸ್ಟ್ ನಮಸ್ಕಾರ ಮಾಡ್ತೀವಿ. ಯಾಕಂದರೆ ಅವ್ರು ಒಂದ್ಸಲ ಅವ್ರ ಆಶೀರ್ವಾದ ಮಾಡಿದ್ರೆ ನಮಗೆ ಬಲ ಬರುತ್ತಂತೆ. ಅದೇ ಅವ್ರಿಗೆ ಸಿಟ್ಟಿಗೆ ಉಪ್ಪಿಸಿದ್ರೆ ನಮ್ಮ ಪ್ರಾಣ ತೆಗೆಯೋದು ಬರೀ ಅವರು ಒಂದು ಹೂಂಕಾರದಲ್ಲೇ ನಮ್ಮ ಪ್ರಾಣ ತೆಗಿಬೋದು ಅಂತ ಹೇಳಿ ಹೂ ಅಂತ ಹೇಳಿದ ತಕ್ಷಣ ವೇಣನ ಪ್ರಾಣ ಹೋಗ್ಬೇಕು. ಬಟ್ ಇವಾಗ ರಾಜ್ಯದಲ್ಲಿ ರಾಜ ಇಲ್ಲ, ಎಲ್ಲ ಕಡೆ ತುಂಬ ಮೋಸ, ಒಂಥರ ಕಳ್ಳರು, ದರೋಡೆಕೋರರು ಅವ್ರದೆಲ್ಲ ಹಾವಳಿ ಜಾಸ್ತಿ ಆಗೋಗಿತ್ತು. ವೇಣನ ಬಾಡಿ ಹಾಗೆ ಇತ್ತು. ಈ ಋಷಿಗಳು ಆಮೇಲೆ ಅವನ ತೊಡೆ ಕತ್ತರಿಸಿ ಅವನ ತೊಡೆಯಿಂದ ಒಂದು ರಾಜ ಬರ್ತಾನೆ. ಆ ರಾಜ ಏನು ಪ್ರಯೋಜನ ಆಗಲ್ಲ ಅವರಿಗೆ. ಅದು ನಿಷಾದ ರಾಜ ಅಂತ. ನಿಷಾದ ಅಂದರೆ ಹಂಟರ್ಸ್ ರಾಜ. ಅವನು ಚಿಕ್ಕವನಿದ್ದಂತೆ, ಅವನ ಕೈ ಕಾಲೆಲ್ಲ ಚಿಕ್ಕದು, ಮತ್ತು ಅವನು ನೋಡೋದಕ್ಕೆ ಬೆಳ್ಳಿಗೂ ಇರಲಿಲ್ಲ, ಕಪ್ಪಗೂ ಇರಲಿಲ್ಲ, ಮೀಡಿಯಮ್ ಆ ಥರ. ಇಲ್ಲಿ ಬರೋದು ನಿಷಾದ ಅಂತ. ಇವು ಸರಿ ಹೋಗಲ್ಲ ರಾಜ್ಯ ಆಳಕ್ಕೆ ಅಂತೇಳಿ ಆಮೇಲೆ ಕೈಯನ್ನು ಕತ್ತರಿಸ್ತಾರೆ. ಕೈಯನ್ನು ಕತ್ತರಿಸಿ ಬರೋದೇ ಋತು ಚಕ್ರವರ್ತಿ.